ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳಿಗೆ ನಾವು ಇವತ್ತು 5ನೇ ತರಗತಿ ಭಾಗ 1 ಅಧ್ಯಾಯ 9 ಸುತ್ತಳತೆ ಮತ್ತು ವಿಸ್ತೀರ್ಣ, ಅದರಲ್ಲಿ ಇದು 12ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಅದರಲ್ಲಿ ಅಭ್ಯಾಸ 9.3ರಲ್ಲಿ 5ನೇ ಪ್ರಶ್ನೆ, ಈ ಸಮಸ್ಯೆಗಳನ್ನು ಬಿಡಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಒಬ್ಬ ರೈತನು ಆಯತಾಕಾರವಿರುವ ಜಮೀನನ್ನು ಹೊಂದಿದ್ದಾನೆ. ಅದರ ಉದ್ದ 250 ಮೀಟರ್, ಅಗಲ 180 ಮೀಟರ್. ಆದರೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪರಿಹಾರ. ಹಾಗಾದರೆ ವಿದ್ಯಾರ್ಥಿಗಳು ಉದ್ದ ಎಷ್ಟಿದೆ? 250 ಮೀಟರ್. ಅಗಲ ಎಷ್ಟಿದೆ ವಿದ್ಯಾರ್ಥಿಗಳೇ? 180 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಆಯತದ ವಿಸ್ತೀರ್ಣ ಸೂತ್ರ ಏನಿದೆ ವಿದ್ಯಾರ್ಥಿಗಳೇ? ಉದ್ದ ಗುಣಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳೇ ಉದ್ದ ಎಷ್ಟಿದೆ? 250 ಮೀಟರ್ ಗುಣಿಸು ಅಗಲ ಎಷ್ಟಿದೆ? 180 ಮೀಟರ್. 250ಕ್ಕೆ 180ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 0 ಗುಣಾಕಾರ 0 0, 0 ಗುಣಾಕಾರ 5 0, 0 ಗುಣಾಕಾರ 2 0, ಎರಡನೇ ಗುಣಾಕಾರ ಚಿಹ್ನೆ ಇಡ್ತೀರಾ. 8 ಗುಣಲೆ 0 0, 8 5 40, 4 ಲೀಟ್ರಿ 0 ಲೀಟ್ರಿ, 8 ಇಡ್ಲಿ 16, 4 20. ಹಾಗಾದ್ರೆ ವಿದ್ಯಾರ್ಥಿಗಳು ಇದಕ್ಕೆ ಏನು ಮಾಡ್ತೀರಾ? ಮೂರನೇದಕ್ಕೆ 2 ಗುಣಾಕಾರ ಚಿಹ್ನೆ ಇಡ್ತೀರಾ ವಿದ್ಯಾರ್ಥಿಗಳಿಗೆ. 1 2, 2 ಗುಣಾಕಾರ ಚಿಹ್ನೆ ಇಡ್ರಿ. 1 ಗುಣಲೆ 0 0, 1 ಗುಣಲೆ 5 5, 1 ಗುಣಲೆ 2 2. ಹಾಗಾದ್ರೆ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು? ಇದನ್ನೆಲ್ಲ ಕೂಡಿಸ್ಬೇಕು ವಿದ್ಯಾರ್ಥಿಗಳು. ಗುಣಾಕಾರ 0 0, 0 ಕೂಡಿಸು 0 0, 0 ಕೂಡಿಸು 0 0, 5 ಕೂಡಿಸು 0 5, 2 ಕೂಡಿಸು 2 4. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಉತ್ತರ ಎಷ್ಟು ಬರುತ್ತೆ? 45,000. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ 250ಕ್ಕೆ 180ರಿಂದ ಗುಣಿಸಿದಾಗ ನಮ್ಮ ಉತ್ತರ ಎಷ್ಟು ಬರುತ್ತೆ? 45,000. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಮೀಟರ್ ಗುಣಾಕಾರ ಮೀಟರ್ ಏನಂತ ಬರ್ತೀರಾ? ಕಂಸ ಮೀಟರ್ ಕಂಸರ ಘಾತ 2. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ 45,000 ಹೆಂಗಿದ್ದಂಗೆ ಬರೀತೀರಾ? ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಕಂಸ ಮೀಟರ್ ಪೂರ್ಣ ಕಂಸರ ಘಾತ 2 ಏನಂತ ಬರೀತೀರಾ? ಚದರ್ ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು? 45,000 ಚದರ್ ಮೀಟರ್. ಎರಡನೇ ಪ್ರಶ್ನೆ, ಒಂದು ಕೊಠಡಿಯ ನೆಲಕ್ಕೆ ಪೂರ್ಣವಾಗಿ ಅಲಂಕಾರಿಕ ಕಾರ್ಪೆಟನ್ನು ಹಾಸಬೇಕಿದೆ. ಕೊಠಡಿಯ ಉದ್ದ 16 ಮೀಟರ್ ಮತ್ತು ಅಗಲ 5 ಮೀಟರ್. ಆದರೆ ಹಾಸಲು ಅಗತ್ಯವಿರುವ ಕಾರ್ಪೆಟ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪರಿಹಾರ. ಹಂತ 1, ದತ್ತಾಂಶಗಳು. ಹಾಗಾದರೆ ವಿದ್ಯಾರ್ಥಿಗಳೇ ಉದ್ದ ಎಷ್ಟು ಕೊಟ್ಟಿದ್ದಾರೆ? 16 ಮೀಟರ್. ಅಗಲ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ? 5 ಮೀಟರ್. ಹಂತ 2. ಹಾಗಾದರೆ ವಿದ್ಯಾರ್ಥಿಗಳು ಏನು ಬರೀತೀರಾ? ಆಯತದ ವಿಸ್ತೀರ್ಣ ಏನಂತ ಬರೀತೀರಾ? ಉದ್ದ ಗುಣಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳೇ ಉದ್ದ ಎಷ್ಟಿದೆ? 16 ಮೀಟರ್ ಗುಣಾಕಾರ ಅಗಲ ಎಷ್ಟಿದೆ? 5 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಏನು ಮಾಡ್ತೀರಾ? 16ಕ್ಕೆ 5ರಿಂದ ಗುಣಿಸ್ತೀರಾ ವಿದ್ಯಾರ್ಥಿಗಳೇ. 5 6 30, 3 ಲೀಟ್ರಿ 0 ಲೀಟ್ರಿ, 5 1 5, 5 1 3 8. ಹಾಗಾದರೆ ವಿದ್ಯಾರ್ಥಿಗಳೇ 16 ಗುಣಲೆ 5 ಎಷ್ಟಾಗುತ್ತೆ? 80. ಹಾಗಾದರೆ ವಿದ್ಯಾರ್ಥಿಗಳು ಮೀಟರ್ ಗುಣಲೆ ಮೀಟರ್ ಏನು ಬರ್ತೀರಾ? ಕಂಸ ಮೀಟರ್ ಪೂರ್ಣ ಕಂಸರ ಘಾತ 2. ಹಾಗಾದರೆ ವಿದ್ಯಾರ್ಥಿಗಳೇ 80 ಹೆಂಗಿದ್ದಂಗೆ ಇಡ್ತೀರಾ? ಕಂಸ ಮೀಟರ್ ಪೂರ್ಣ ಕಂಸರ ಘಾತ 2 ಏನಂತ ಬರ್ತೀರಾ? ಚದರ್ ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು? 80 ಚದರ್ ಮೀಟರ್. ಮೂರನೇ ಪ್ರಶ್ನೆ, ಆಯತಾಕಾರದ ಒಂದು ಸಭಾಂಗಣದ ಉದ್ದ 25 ಮೀಟರ್, ಅಗಲ 18 ಮೀಟರ್. ಈ ಸಭಾಂಗಣದ ನೆಲಕ್ಕೆ 3 ಮೀಟರ್ ಗುಣಾಕಾರ 1 ಮೀಟರ್ ಅಳತೆಯ ಹಾಸುಗಲ್ಲನ್ನು ಹಾಕಬೇಕಿದೆ. ಬೇಕಾಗುವ ಹಾಸುಗಲ್ಲುಗಳೆಷ್ಟು? ಹಾಗಾದರೆ ವಿದ್ಯಾರ್ಥಿಗಳೇ ಪರಿಹಾರ. ಹಂತ 1. ಹಾಗಾದರೆ ವಿದ್ಯಾರ್ಥಿಗಳೇ ಏನಂತ ಬರೀತೀರಾ?
ಆಯತದ ವಿಸ್ತೀರ್ಣ. ಹಾಗಾದರೆ ವಿದ್ಯಾರ್ಥಿಗಳ ಸೂತ್ರ ಏನಿದೆ? ಉದ್ದ ಗುಂಡ್ಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳೇ ದತ್ತಾಂಶಗಳು ಹಾಗಾದರೆ ವಿದ್ಯಾರ್ಥಿಗಳು ಏನೇನು ಕೊಟ್ಟಿದ್ದಾರೆ? ಸಭಾಂಗಣದ ಉದ್ದ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ? 25 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಸಭಾಂಗಣದ ಅಗಲ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ? 18 ಮೀಟರ್. ಹಾಸುಗಲ್ಲಿನ ಅಳತೆ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ? 3 ಮೀಟರ್ ಗುಣಾಕಾರ 1 ಮೀಟರ್. ಹಂತ 2 ಸಭಾಂಗಣದ ವಿಸ್ತೀರ್ಣ. ಹಾಗಾದರೆ ವಿದ್ಯಾರ್ಥಿಗಳ ಸೂತ್ರ ಏನು ಬಿಡ್ತೀರಾ? ಉದ್ದ ಗುಂಡ್ಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಉದ್ದ ಎಷ್ಟಿದೆ? 25 ಮೀಟರ್ ಗುಣಾಕಾರ ಅಗಲ ಎಷ್ಟಿದೆ? 18 ಮೀಟರ್. 25 ಗುಣಾಕಾರ 18 ಮಾಡಬೇಕು ವಿದ್ಯಾರ್ಥಿಗಳಿಗೆ. 8 5 40, 4 ಲೀಟ್ರಿ 0 ಲೀಟ್ರಿ, 8 8 16, 16 4 20 ಗುಣಾಕಾರ ಚಿಹ್ನೆ ಇಟ್ರಿ. 1 ಗುಂಡ್ಲೆ 5 5, 1 ಗುಂಡ್ಲೆ 2 2. ಹಾಗಾದರೆ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು? ಎರಡನ್ನು ಕೂಡಿಸ್ಬೇಕು ವಿದ್ಯಾರ್ಥಿಗಳಿಗೆ. ಗುಣಾಕಾರ 0 0, 5 ಕೂಡಿಸು 0 5, 2 ಕೂಡಿಸು 2 4. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 450 ಮೀಟರ್ ಗುಣಾಕಾರ ಮೀಟರ್ ಏನು ಬರೀತೀರಾ ವಿದ್ಯಾರ್ಥಿಗಳೇ? ಕಂಸ ಮೀಟರ್ ಪೂರ್ಣ ಕಂಸರ ಘಾತ 2. ಹಾಗಾದರೆ ವಿದ್ಯಾರ್ಥಿಗಳು 450 ಹೆಂಗಿದ್ದಂಗೆ ಇಟ್ರಿ. ಕಂಸ ಮೀಟರ್ ಪೂರ್ಣ ಕಂಸರ ಘಾತ 2 ಏನಂತ ಬರೀತೀರಾ? ಚದರ ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಸಭಾಂಗಣದ ವಿಸ್ತೀರ್ಣ ಎಷ್ಟು ಬಂತು? 450 ಚದರ ಮೀಟರ್. ವಿದ್ಯಾರ್ಥಿಗಳೇ ಹಂತ 3 ಹಾಸುಗಲ್ಲಿನ ವಿಸ್ತೀರ್ಣ ಏನಂತ ಬರೀತೀರಾ ವಿದ್ಯಾರ್ಥಿಗಳೇ? ಉದ್ದ ಗುಂಡ್ಲೆ ಅಗಲ. ಉದ್ದ ಗುಂಡ್ಲೆ ಅಗಲ ಏನು ಕೊಟ್ಟಿದ್ದಾರೆ? 3 ಮೀಟರ್ ಗುಣಿಸು 1 ಮೀಟರ್. 3 ಗುಣಾಕಾರ 1 ಎಷ್ಟಾಯಿತು? 3 ಆಯಿತು. ಮೀಟರ್ ಗುಣಾಕಾರ ಮೀಟರ್ ಏನಾಯಿತು? ಚದರ ಮೀಟರ್. ಹಂತ 4 ನೆಲಕ್ಕೆ ಹಾಸಲು ಬೇಕಾಗುವ ಹಾಸುಗಳು ಏನಂತ ಬರೀತೀರಾ? ನೆಲದ ವಿಸ್ತೀರ್ಣ ಭಾಗಲೇ ಹಾಸುಗಳಿನ ವಿಸ್ತೀರ್ಣ. ಹಾಗಾದರೆ ವಿದ್ಯಾರ್ಥಿಗಳು ನೆಲದ ವಿಸ್ತೀರ್ಣ ಎಷ್ಟಿದೆ? 450 ಚದರ ಮೀಟರ್. ಭಾಗಾಕಾರ ಹಾಸುಗಲ್ಲಿನ ವಿಸ್ತೀರ್ಣ ಎಷ್ಟಿದೆ? 3 ಚದರ ಮೀಟರ್. ಚದರ ಮೀಟರ್ ಏನಾಯಿತು ವಿದ್ಯಾರ್ಥಿಗಳೇ? ಕ್ಯಾನ್ಸಲ್ ಆಯಿತು. 3 1 3 1 1 ಉಳಿತು. ಹಾಗಾದರೆ ವಿದ್ಯಾರ್ಥಿಗಳು 15 ಆಯಿತು. 3 5 15 0 ಹೇಗಿದ್ದಂಗೆ ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳೇ ನೆಲಕ್ಕೆ ಹಾಸಲು ಬೇಕಾಗುವ ಹಾಸುಗಳು ಎಷ್ಟು ಬೇಕು ವಿದ್ಯಾರ್ಥಿಗಳೇ? 150 ಹಾಸುಗಲ್ಲುಗಳು ಬೇಕು ವಿದ್ಯಾರ್ಥಿಗಳೇ. 4ನೇ ಪ್ರಶ್ನೆ. ಆಯತಾಕಾರದ ಒಂದು ನಿವೇಶನವು 25 ಮೀಟರ್ ಉದ್ದ ಮತ್ತು 15 ಮೀಟರ್ ಅಗಲವಿದೆ. ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 1 ಚದರ ಮೀಟರ್ಗೆ ರೂಪಾಯಿ 250ರ ದರದಂತೆ ನಿವೇಶನದ ಒಟ್ಟು ಬೆಲೆ ಎಷ್ಟು? ಪರಿಹಾರ. ಹಂತ 1 ದತ್ತಾಂಶಗಳು. ಹಾಗಾದರೆ ವಿದ್ಯಾರ್ಥಿಗಳೇ ಉದ್ದ ಎಷ್ಟು ಕೊಟ್ಟಿದ್ದಾರೆ? 25 ಮೀಟರ್. ಅಗಲ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ? 15 ಮೀಟರ್. ಹಂತ 2. ಹಾಗಾದರೆ ವಿದ್ಯಾರ್ಥಿಗಳೇ ಆಯತದ ವಿಸ್ತೀರ್ಣ ಏನಂತ ಬರ್ತೀರಾ? ಉದ್ದ ಗುಂಡ್ಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳು ಉದ್ದ ಎಷ್ಟು ಕೊಟ್ಟಿದ್ದಾರೆ? 25 ಮೀಟರ್ ಗುಣಾಕಾರ ಅಗಲ ಎಷ್ಟಿದೆ? 15 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು? 25ಕ್ಕೆ 15ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 5 5 25, 5 2 10, 10 2 12 ಗುಣಾಕಾರ ಚಿಹ್ನೆ ಇಟ್ರಿ. 1 ಗುಂಡ್ಲೆ 5 5, 1 ಗುಂಡ್ಲೆ 2 2. ಹಾಗಾದರೆ ವಿದ್ಯಾರ್ಥಿಗಳು ಇವೆರಡನ್ನು ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 5 5, 5 ಕೂಡಿಸು 2 7, 2 ಕೂಡಿಸು 1 3.
ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬತ್ತು ಉತ್ತರ 375. ಹಾಗಾದರೆ ವಿದ್ಯಾರ್ಥಿಗಳು 25ಕ್ಕೆ 15ರಿಂದ ಗುಣಿಸಿದಾಗ 375 ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಮೀಟರ್ ಗುಣಾಕಾರ ಮೀಟರ್ ಏನು ಬರ್ದ್ರಿ ಚದರ್ ಮೀಟರ್ ಅಂತ ಬರೀತೀರ ವಿದ್ಯಾರ್ಥಿಗಳೇ. ಒಂದು ಚದರ್ ಮೀಟರ್ಗೆ ರೂಪಾಯಿ 250ರ ದರದಂತೆ ನಿವೇಶನದ ಒಟ್ಟು ಬೆಲೆ 375 ಗುಣಾಕಾರ 250. ಹಾಗಾದರೆ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು 375ಕ್ಕೆ 250ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 0 ಗುಣಾಕಾರ 5 0, 0 ಗುಣಾಕಾರ 7 0, 0 ಗುಣಾಕಾರ 3 0, ಇಲ್ಲಿ ಗುಣಾಕಾರ ಚಿಹ್ನೆ ಇಟ್ರಿ. 5 5 25, 2 ಲೀಟ್ರಿ 5 ಲೀಟ್ರಿ, 5 ಒಳ್ಳೆ 35, 35 2 37, 3 ಲೀಟ್ರಿ 7 ಲೀಟ್ರಿ, 5 3 15, 15 3 ವಿದ್ಯಾರ್ಥಿಗಳೇ 18 ಇಲ್ಲಿ ಬರೀತೀರಾ ರೀ. ಇಲ್ಲೊಂದು ಗುಣಾಕಾರ ಚಿಹ್ನೆ ಇಟ್ರಿ, ಇಲ್ಲೊಂದು ಗುಣಾಕಾರ ಚಿಹ್ನೆ ಇಟ್ರಿ. 2 5 10, 1 ಲೀಟ್ರಿ 0 ಲೀಟ್ರಿ, 2 ಒಳ್ಳೆ 14, 14 1 15, 1 ಲೀಟ್ರಿ 5 ಲೀಟ್ರಿ, 2 3 6, 6 1 7. ನಾವೆಲ್ಲ ಇದನ್ನ ಕೂಡಿಸ್ಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ ಗುಣಾಕಾರ 0 0, 5 ಕೂಡಿಸು 0 5, 0 ಕೂಡಿಸು 7 7, 7 ಕೂಡಿಸು 0 7, 5 ಕೂಡಿಸು 8 13, 1 ಲೀಟ್ರಿ 3 ಲೀಟ್ರಿ, 1 7 8 8 1 9. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು 93,750. ಹಾಗಾದರೆ ವಿದ್ಯಾರ್ಥಿಗಳು 375ಕ್ಕೆ ರೂಪಾಯಿ 250 ಗುಣಾಕಾರ ಮಾಡಿದಾಗ ಹಾಗಾದರೆ ವಿದ್ಯಾರ್ಥಿಗಳು ನಮಗೆ ಉತ್ತರ ಎಷ್ಟು ಬರುತ್ತೆ ರೂಪಾಯಿ 93,750. ಒಂದು ಚದರ ಮೀಟರ್ಗೆ ರೂಪಾಯಿ 250ರ ದರದಂತೆ ನಿವೇಶನದ ಒಟ್ಟು ಬೆಲೆ ಎಷ್ಟು ವಿದ್ಯಾರ್ಥಿಗಳೇ ರೂಪಾಯಿ 93,750. 5ನೇ ಪ್ರಶ್ನೆ, ಆಯತಾಕಾರ ಕೊಠಡಿಯ ಉದ್ದ 20 ಮೀಟರ್ ಮತ್ತು ಅಗಲ 11 ಮೀಟರ್ ಇದೆ. ಈ ಕೊಠಡಿಯ ನೆಲಕ್ಕೆ 2 ಮೀಟರ್ ಗುಣಾಕಾರ 1 ಮೀಟರ್ ಅಳತೆಯ ಅಲಂಕಾರಿಕ ಟೈಲ್ಗಳನ್ನು ಹಾಕಬೇಕಿದೆ. ಬೇಕಾಗುವ ಟೈಲ್ಗಳು ಎಷ್ಟು? ಪರಿಹಾರ. ಹಂತ 1 ಆಯತದ ವಿಸ್ತೀರ್ಣ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ಉದ್ದ ಗುಂಡ್ಲೆ ಅಗಲ. ದತ್ತಾಂಶಗಳು ಕೊಠಡಿಯ ಉದ್ದ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ 20 ಮೀಟರ್. ಕೊಠಡಿಯ ಅಗಲ 11 ಮೀಟರ್. ಟೈಲ್ಗಳ ಅಳತೆ ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಕೊಟ್ಟಿದ್ದಾರೆ 2 ಮೀಟರ್ ಗುಣಾಕಾರ 1 ಮೀಟರ್. ಹಂತ 2 ಕೊಠಡಿಯ ವಿಸ್ತೀರ್ಣ. ಹಾಗಾದರೆ ವಿದ್ಯಾರ್ಥಿಗಳು ಏನು ಕೊಡ್ತಾರೆ ಉದ್ದ ಗುಂಡ್ಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳು ಉದ್ದ ಎಷ್ಟು ಕೊಟ್ಟಿದ್ದಾರೆ 20 ಮೀಟರ್ ಗುಣಾಕಾರ ಅಗಲ ಎಷ್ಟು ಕೊಟ್ಟಿದ್ದಾರೆ 11 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತಾರ ಹಾಗಾದರೆ ವಿದ್ಯಾರ್ಥಿಗಳು 20 ಗುಂಡ್ಲೆ 11. ಹಾಗಾದರೆ ವಿದ್ಯಾರ್ಥಿಗಳು 1 ಗುಂಡ್ಲೆ 0 0, 1 ಗುಂಡ್ಲೆ 2 2 ಗುಣಾಕಾರ ಚಿಹ್ನೆ ಇಟ್ರಿ. 1 ಗುಂಡ್ಲೆ 0 0, 1 ಗುಂಡ್ಲೆ 2 2. ಹಾಗಾದರೆ ವಿದ್ಯಾರ್ಥಿಗಳು ಇವೆರಡನ್ನು ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 0 ಕೂಡಿಸಿ 2 2, 2 ಹೆಂಗಿದ್ದಂಗೆ ಇಟ್ರಿ. 20 ಗುಂಡ್ಲೆ 11 ಎಷ್ಟು ಬತ್ತು ವಿದ್ಯಾರ್ಥಿಗಳು 220. ಹಾಗಾದರೆ ವಿದ್ಯಾರ್ಥಿಗಳಿಗೆ ಮೀಟರ್ ಗುಂಡ್ಲೆ ಮೀಟರ್ ಏನಂತ ಬರ್ತೀರಾ ಚದರ್ ಮೀಟರ್. ವಿದ್ಯಾರ್ಥಿಗಳಿಗೆ ಕೊಠಡಿ ವಿಸ್ತೀರ್ಣ ಎಷ್ಟು ಬತ್ತು 220 ಚದರ್ ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳ ಕೊಠಡಿ ವಿಸ್ತೀರ್ಣ ಎಷ್ಟು ಬತ್ತು 220 ಚದರ್ ಮೀಟರ್. ಹಂತ 3 ಟೈಲ್ಗಳ ವಿಸ್ತೀರ್ಣ. ಇತರ ವಿದ್ಯಾರ್ಥಿಗಳ ಉದ್ದ ಗುಂಡ್ಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳು ಉದ್ದ ಎಷ್ಟಿದೆ 2 ಮೀಟರ್ ಗುಣಾಕಾರ ಅಗಲ ಎಷ್ಟಿದೆ 1 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು 2 ಗುಂಡ್ಲೆ 1 2 ಮೀಟರ್ ಗುಂಡ್ಲೆ ಮೀಟರ್ ಏನಂತ ಬರ್ತೀರಾ ಚದರ್ ಮೀಟರ್. ಹಂತ 4 ನೆಲಕ್ಕೆ ಹಾಸಲು ಬೇಕಾಗುವ ಟೈಲ್ಗಳು. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತಾರೆ ನೆಲದ ವಿಸ್ತೀರ್ಣ ಭಾಗಲೇ ಟೈಲ್ಗಳ ವಿಸ್ತೀರ್ಣ. ನೆಲದ ವಿಸ್ತೀರ್ಣ ಎಷ್ಟಿದೆ ವಿದ್ಯಾರ್ಥಿಗಳು 220 ಚದರ ಮೀಟರ್. ಭಾಗಾಕಾರ
ಟೈಲ್ಗಳ ವಿಸ್ತೀರ್ಣ ಎಷ್ಟಿದೆ 2 ಚದರ ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಚದರ ಮೀಟರ್ ಕ್ಯಾನ್ಸಲ್ ಆಯಿತು. 2 ಒಂದಲೇ ಇಲ್ಲಿ, ಇಲ್ಲೂ ಕಡೆ 2 ಒಂದಲೇ, ಇಲ್ಲಿಯೂ 0 ಹೇಗಿದ್ದಂಗೆ ಇಟ್ಟರೆ. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು 110 ಟೈಲ್ಗಳು. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.